ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಸೆಕ್ಷನಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 15th ಕ್ವಶನ್ ಪೇಪರ್ ನೋಡುವ, 15ನೇ ಕ್ವಶನ್ ಪೇಪರ್ ನೋಡುವ. ಇದು 15ನೇ ಕ್ಲಾಸ್ ಆಗಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಈಗ ಆಲ್ರೆಡಿ ನಾನು 14 ಕ್ವಶನ್ ಪೇಪರ್ ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಮೊದಲನೇ ಕ್ವಶನ್ ಏನಿದೆ, ಕೋಲ್ಕತ್ತಾ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಹೂಗ್ಲಿ. ಎರಡನೇ ಕ್ವಶನ್ ಏನಿದೆ, ತೋದರಮಾಲ್ ಅಕ್ಬರ್ನ ರಾಜ್ಯದಲ್ಲಿತ್ತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಕಂದಾಯ ಸಚಿವ. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಘ್ ಭಾರತ ಮತ್ತು ಡ್ಯಾಶ್ ದೇಶದ ಗಡಿಯ ನಡುವೆ ಇದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪಾಕಿಸ್ತಾನ್. ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, ಕಥಕಳಿ ನೃತ್ಯವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಕೇರಳ. ಇನ್ನು ಐದನೇ ಕ್ವಶನ್ ಏನಿದೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಲ್ಲಿ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪೆಸಿಫಿಕ್ ಮಹಾಸಾಗರ. ಇನ್ನು ಆರನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಮೂಲ ರೂಪವಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಧ್ಯಕ್ಷೀಯ ಸರ್ಕಾರದ ವ್ಯವಸ್ಥೆ. ಇನ್ನು ನೆಕ್ಸ್ಟ್ ಏಳನೇ ಕ್ವಶನ್ ಏನಿದೆ, ವೀರ್ಬಲ್ ದಿವಸ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಡಿಸೆಂಬರ್ 26. ಇನ್ನು ಎಂಟನೇ ಕ್ವಶನ್ ಏನಿದೆ, ಸತಾಲ್ ಬುಡಕಟ್ಟು ಅಧ್ಯಕ್ಷ ದ್ರೌಪದಿ ಮುರ್ಮು ಕೂಡ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಮುಖ್ಯವಾಗಿ ಎಲ್ಲಿ ವಾಸಿಸುತ್ತಾರೆ ಅಂತ ಇದೆ. ಆನ್ಸರ್ ಇಸ್ ಜಾರ್ಖಂಡ್. ಇನ್ನು ಒಂಬತ್ತನೇ ಕ್ವಶನ್ ಏನಿದೆ, ಭಾರತದ ಮೊದಲ ಹೈಕೋರ್ಟನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕೋಲ್ಕತ್ತಾ. ಇನ್ನು ಹತ್ತನೇ ಕ್ವಶನ್ ಏನಿದೆ, ವಿಶ್ವದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ನೈಲ್ ನದಿ. ಇದು ಉದ್ದ, ದೊಡ್ಡ ಅಂತ ಕೇಳಿಲ್ಲ, ಉದ್ದ ನದಿ ಯಾವುದು ಅಂತ ಕೇಳಿರೋದು. ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ಏನಿದೆ, ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಛತ್ತೀಸ್ಗಢ. 12ನೇ ಕ್ವಶನ್ ಏನಿದೆ, ಏಷ್ಯನ್ ಗೇಮ್ 2023ರಲ್ಲಿ ಜವಲಿನ್ ಥ್ರೋನಲ್ಲಿ ಮಹಿಳೆಯರ ವೈಯಕ್ತಿಕ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಅನು ರಾಣಿ. ಇನ್ನು 13ನೇ ಕ್ವಶನ್ ಏನಿದೆ, ಭಾರತೀಯ ಮೂಲದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಕಲ್ಪನಾ ಚಾವ್ಲಾ. ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಗೋವಾ ಮತ್ತು ಇತರ ಪೋರ್ಚುಗೀಸ್ ವಸಾಹತುಗಳನ್ನು ಯಾವ ವರ್ಷದಲ್ಲಿ ಭಾರತೀಯ ಒಕ್ಕೂಟದ ಪ್ರದೇಶವನ್ನಾಗಿ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸರಿ, 1961. ನೆಕ್ಸ್ಟ್ ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಭಾರತದಲ್ಲಿ ಹಿಂದಿ ದಿವಸವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಸೆಪ್ಟೆಂಬರ್ 14. ಹೀಗೆ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಡೇಸಲ್ಲಿ ನಾನು SSC GD ಮತ್ತು RRBಗೆ ಚಾಪ್ಟರ್ ವೈಸ್ ಮ್ಯಾಥ್ಸ್ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀನಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಸ್ಟಡಿ ಮಾಡೋರು ಅವ್ರಿಗೆ ಶೇರ್ ಮಾಡಿ, ಕನ್ನಡದಲ್ಲಿ ಕ್ಲಾಸಸ್ ಅಂತ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.